ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ದಂಧೆ ನಡೀತಿದೆ ಎಂಬ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಅವರ ಹೇಳಿಕೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಯಾರೇ ಕಮಿಷನ್ ಕೇಳಿದ್ರೂ ದೂರು ಸಲ್ಲಿಸಲಿ, ಪ್ರಾಮಾಣಿಕ ತನಿಖೆ ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಪ್ರಿಯಾಂಕ್ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ಕಾಲೆಳೆದರು. ಇದೊಂದು ಲೂಟಿ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹೇಳಿದ್ರೆ ಬಗ್ಗೆ ತನಿಖೆ ಮಾಡಕ್ಕೆ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿದ್ದಾರೆ. ಅವ್ರೇನ್ ಹೇಳಿದ್ರು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಲ್ವಾ, ಯಾರು ಅಧಿಕಾರಿಗಳು ಕೇಳ್ತಾರೆ ಅವ್ರನ್ನ ಕಂಪ್ಲೀಟ್ ಏನಾದರೂ ಅಂಥದ್ದು ಏನಾದರೂ ಇದ್ರೆ ಹೌದಪ್ಪ, ಯಾರನ್ನ ದುಡ್ಡು ತಗೋತಾ ಇದ್ರೆ, ಯಾರನ್ನ ಇದು ಮಾಡಿದ್ರೆ ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ, ಎಂಟೈರ್ ಅಸೋಸಿಯೇಷನ್ದವರಿಗೆ ಹೋಗಿ ಅಲ್ಲಿ ಕೊಡಿ. 40% ಅಷ್ಟೇ ಜುಡಿಷಿಯಲ್ ಕಮಿಟಿ ಇನ್ನ ಕೂತಿದೆ, ತಾವು ದಯವಿಟ್ಟು ಕೊಡಿ. ಯಾರೇ ಇರ್ಬೋದು, ಸಾರ್ವಜನಿಕರು ಕೂಡ ಇರ್ಬೋದು. ಇವತ್ತು ಲೂಟಿ ಮಾಡೋಕ್ಕೆ ಲೂಟಿಕೋರರ ಸರ್ಕಾರ ಆಗಿ ಇದೆ. ಇಂಥ ಸರ್ಕಾರಕ್ಕೆ ಹಿಂದೆ ಕೆಂಪಣ್ಣ ಅವರು ಏನು ಹೇಳಿಕೆ ಕೊಟ್ಟಿದ್ರು, ಈಗ ಈ ಸರ್ಕಾರದ ಮೇಲೂ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಕೆಂಪಣ್ಣ ಅವರ ಹೇಳಿಕೆ ಅಂತೂ ಸರ್, ಈಗ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಈ ಮುಂಚೆ ಶಾಸಕರೇ ದುಡ್ಡು ಕೇಳ್ತಿದ್ರು, ಈಗ ಅಧಿಕಾರಿಗಳು ಕೇಳ್ತಿದ್ದಾರೆ, ಬಟ್ 40% ಏನೂ ಆಚೆ ಈಚೆ ಆಗಿಲ್ಲ, ಅಷ್ಟು ನಾವು ಕೊಡಲೇಬೇಕಾಗಿದೆ ಅಂತ. ಆದರೆ ಸರ್ಕಾರಗಳು ಹೇಳೋದು ಸರ್, ನಾವು ತನಿಖೆ ಮಾಡಿಸ್ಬಿಡ್ತೀವಿ, ಹಂಗೆ ನ್ಯಾಯ ಕೊಡ್ತೀವಿ, ಹಿಂಗೆ ನ್ಯಾಯ ಕೊಡ್ತೀವಿ, ಏನೂ ನಡೆಯಲ್ಲ ಅಂತ. ಈಗ ಅವರ ಸಚಿವರ ವಿರುದ್ಧ ಆರೋಪ ಬಂದಾಗ ಒಂದು ಕಮಿಟಿ ಮಾಡಿ SIT CID ಎಲ್ಲರನ್ನೂ ಕರ್ಕೊಂಡು ಬಂದು ಕ್ಲೀನ್ ಚಿಟ್ ಕೊಡಿಸ್ಕೊಳ್ತಾರಲ್ಲ, ಅದೇ ಆಗೋದು. ಪ್ರಾಮಾಣಿಕ ಅಂತ ಇವ್ರು ಹೇಳಿದಾಗ ನಂಬಕ್ಕೆ ಅನ್ಸಲ್ಲ ಸರ್, ಸರ್ಕಾರಗಳು ಪ್ರಾಮಾಣಿಕ ಅಂತ ಮಾತಾಡಿದಾಗ. ನೀವೇ ಮಾತಾಡಿದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ, ನೀವೇ ಹೇಳಿ. ಇಲ್ಲ ಸರ್, ನನಗೆ ಅನ್ಸೋದು ಇಷ್ಟೇ. ಈಗ ಇವರು ಪ್ರತಿಯೊಂದು ಸಮಾವೇಶಗಳನ್ನು ನಡೆಸಿದಾಗ ಸರ್ ಲಕ್ಷಾಂತರ ಜನ ಬರ್ತಾರೋ ಕರ್ಕೊಂಡು ಬರ್ತಾರೋ. ಈಗ ಒಬ್ಬ ಕ್ಯಾಂಡಿಡೇಟ್ 15 ಲಕ್ಷ ಖರ್ಚು ಮಾಡಬೇಕು ಅಂದ್ರೆ ಬೀದಿಗೆ 15 ಲಕ್ಷ ಖರ್ಚು ಮಾಡ್ತಾರೆ. ಕೆಂಪಣ್ಣ ಅವರ ಆರೋಪದ ಬಗ್ಗೆ ಎಕ್ಸಾಕ್ಟ್ಲಿ ಸರ್. ಈಗ ಕೆಂಪಣ್ಣ ಅವರ ಆರೋಪಕ್ಕೆ ನಾನು ಬರ್ತಿದ್ದೀನಿ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಸಮಾವೇಶಕ್ಕೆ ಬರುವ ಅಷ್ಟು ಜನ, ಪಿಕಪ್ ಡ್ರಾಪು, ಬಸ್ಗಳು, ಅವ್ರಿಗೆ ಊಟಕ್ಕೆ, ಇದೆಲ್ಲವೂ ದುಡ್ಡು ಎಲ್ಲಿಂದ ಬರುತ್ತೆ? ಅಧಿಕಾರಿಗಳಾಗ್ಲಿ MLAಗಳಾಗ್ಲಿ ಅವರೆಲ್ಲ ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ ನೋಡ್ತಾರೆ. ಸಿದ್ದರಾಮಯ್ಯ ಅವರು ಒಂದು ಪ್ರೈವೇಟ್ ಚಾನಲ್ಗೆ ಕೂತ್ಕೊಂಡು ಇಂಟರ್ವ್ಯೂನಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಪ್ರತಿ MLA ಕಾನ್ಸ್ಟಿಟ್ಯೂನ್ಸಿಗೆ ಮಿನಿಮಮ್ 30 ಕೋಟಿ ಬೇಕೇ ಬೇಕು ಅಂತ ಓಪನ್ ಆಗಿ ಮಾತಾಡಿದ್ದಾರೆ. ಇಟ್ ವಾಸ್ ಅರೌಂಡ್ 8 to 9 years ago. ಸೊ ಇಷ್ಟು ಕ್ಲಾರಿಟಿ ಇವ್ರಿಗೆ ಇರಬೇಕಾದ್ರೆ ದುಡ್ಡು ಪರ್ಸೆಂಟೇಜ್ ಲೆಕ್ಕದಲ್ಲಿ ರಾಜಕೀಯ ಪಾರ್ಟಿಗಳಿಗೆ ಬರೋದೇ ಇಲ್ಲ ಅಂತ ಯಾರು ಹೇಳಂಗಿಲ್ಲ. ಅದು ಹೇಳಿದ್ರೆ ದೊಡ್ಡ ಸುಳ್ಳದು. ಅಂಡ್ ಮೋರ್ ಓವರ್ ಈ ಬಿಸ್ನೆಸ್ ಮೆನ್ಗಳು, ಕಾಂಟ್ರಾಕ್ಟರ್ಗಳು, ಬೇರೆಯವರೆಲ್ಲ ಇವ್ರ ಸರ್ಕಲ್ ಅಲ್ಲಿ ಇರೋದೇ ಇಲ್ಲ, ಅವ್ರಿಗೆ ಯಾವುದಕ್ಕೂ ಇದರಲ್ಲಿ ಸೇನೆ ಇಲ್ಲ ಅನ್ನೋದು ದೊಡ್ಡ ಸುಳ್ಳು. ಸರಿ, ಹಾಗಿದ್ದಾಗ ಇವ್ರು ನೀವು ಕಂಪ್ಲೇಂಟ್ ಕೊಡಿ, ನಾವು ಸಿನ್ಸಿಯರ್ ಆಗಿ ತನಿಖೆ ಮಾಡಿ ಸತ್ಯ ಹೊರಗಾಗ್ತೀವಿ ಅನ್ನೋದು ಶುದ್ಧ ಸುಳ್ಳು ಸರ್. ಇದಕ್ಕಿಂತ ಮೀರಿ ಇನ್ನೇನೋ ಸ್ಟಫ್ ಇದೆ ಇಲ್ಲಿ ಅಂತ ಅನ್ಸೋದೇ ಇಲ್ಲ. ಈಗ 40% ಈ ಕಾಂಗ್ರೆಸ್ ಹೊಂದಿದಾರಲ್ಲ ಕೆಂಪಣ್ಣ, ಅದ್ರ ಬಗ್ಗೆ ಏನಂತೀರಿ? ಡೆಫಿನೆಟ್ಲಿ ಸರ್. ಈಗ DK ಶಿವಕುಮಾರ್ ಅವರ ವಿರುದ್ಧ ಇದೇ ಕಾಂಟ್ರಾಕ್ಟರ್ಸು ಬಿಲ್ ಬಿಟ್ಟಿಲ್ಲ ಅಂತ ಹೇಳಿದಾಗ, ಬಿಲ್ ಬಿಡುಗಡೆ ಮಾಡಿಲ್ಲ ಅಂತ ಅಂದಾಗ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ DK ಶಿವಕುಮಾರ್ ಅವರು ಹಿಂಗೆ ಅಜ್ಜಯ್ಯನ ಮೇಲೆ ಹಣೆ ಮಾಡಿ ಹೇಳ್ಬಿಡಿ ಅಂತ ಅಂದ್ರು ಕಾಂಟ್ರಾಕ್ಟರ್. ಅವರಂದ್ರು ಅಜ್ಜಯ್ಯನ ಸವಾಸಕ್ಕೆ ಬರಬೇಡಿ ಅಂತ. ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ಅವ್ರು ಸಾರಿ ಕೇಳಿದ್ರು, ಇಲ್ಲ ನಾನು ಆ ಉದ್ದೇಶದಲ್ಲಿ ಹೇಳಿಲ್ಲ ಅಂತ. ಅಂದ್ರೆ ಒಂದು ಹೋರಾಟ ಶೇಪ್ ತಗೊಳ್ಬೇಕಾಗಿತ್ತು. ಅದು ಬಿಡಿ. ಎಸ್ ಸರ್, ಅದು ತಗೊಳ್ಳೇ ಇಲ್ಲ ಶೇಪ್ ಅಂತ. ಅದು ತಗೊಳ್ಳಿಲ್ಲ. ಒಂದು ಸರ್ಕಾರದ ವಿರುದ್ಧ ಇನ್ನೊಂದು ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಂತ ಮನುಷ್ಯನೇ ಇನ್ನೊಂದು ಸರ್ಕಾರದ ವಿರುದ್ಧ ಈಗ ಆರೋಪ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೇನು ಅನ್ಸುತ್ತೆ? ಮೇ ಬಿ ಆಗಿನ ಕಾರಣಗಳು, ರೀಸನ್ಸು, ಯಾವ ಕಾರಣಕ್ಕಾಗಿ ಇವರು ಮುನ್ನೆಲೆಗೆ ಬರಬೇಕು ಅಂತ ಮಾತಾಡಿದ್ರು, ಅಥವಾ ಇನ್ಯಾರನ್ನೋ ಎಕ್ಸ್ಪೋಸ್ ಮಾಡಬೇಕು ಅಂತ ಮಾತಾಡಿದ್ರು, ಯಾರದ್ದೋ ಮೇಲಿನ ಕೋಪಕ್ಕೆ ಹಾಗೆ ಮಾತಾಡಿದ್ರು. ಯಾಕೆಂದ್ರೆ ಆ ಟೈಮಲ್ಲಿ ಮುನಿರತ್ನ ಅವರ ವಿರುದ್ಧನೂ ಒಂದಷ್ಟು ಕಿರಿಕುಗಳು ಸ್ಟಾರ್ಟ್ ಆಗಿತ್ತು. ಅದಾದ ನಂತರದಲ್ಲಿ ಇದೆಲ್ಲ ಇನ್ನೊಂದಷ್ಟು ಶೇಪ್ ಪಡ್ಕೊಂಡಿದ್ದು ಸರ್. ಆಕ್ಚುಲಿ ಮೇ ಬಿ ಕೋಲಾರದ ಉಸ್ತುವಾರಿ ಆಗಿದ್ದಾಗ ಸ್ಟಾರ್ಟ್ ಆಗಿದ್ದದು. ಮುನಿರತ್ನ ಅವ್ರು ಹಿಸ್ಟ್ ಕೇಳ್ತಾರೆ ಅಂತ. ಅಭಿಷೇಕ್, ಏನಂದ್ರೆ ಎವ್ರಿ ಗೌರ್ಮೆಂಟ್ ವಿಲ್ ಹ್ಯಾವ್ ಹನಿಮೂನ್ ಪೀರಿಯಡ್. ಓಕೆ, ನಾನು ಭಾಳ ನೋವಿನಿಂದ ಹೇಳ್ತೀನಿ. ನಾನು ಹೇಳಿದ್ರೆ ಅವ್ನು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾನೆ, ಅವ್ನಿಗೆ ಮಾಡೋ ಕೆಲಸ ಇಲ್ಲ ಅಂತ ಬೈಕತ್ತಾರೆ. ನಾನೇನು ಮಾಡೋಕ್ಕಾಗಲ್ಲ. ಐ ಕಾಂಟ್ ಹೆಲ್ಪ್. ಬಿಕಾಸ್ ಇದು ಆರೋಪ ಮಾಡಿರೋದು ಕೆಂಪಣ್ಣ, ಚಂದನಣ್ಣ ಅಲ್ಲ, ಆಯ್ತಾ? ಅಥವಾ ಅಭಿಷೇಕ್ ರಾಮಣ್ಣ ಅಲ್ಲ ಮಾಡಿರೋದು, ಗೊತ್ತಾಯ್ತಾ? ಇದು ಕೆಂಪಣ್ಣನವ್ರು ಮಾಡಿರೋದು ಆರೋಪ. ಸೊ ನಾನು ಮಾತಾಡ್ತಾ ಇರೋದು ಎನಿ ಗೌರ್ಮೆಂಟ್, ನಾನು 3 ನಿಮಿಷ ಮಾತಾಡ್ತಕ್ಕಂತೆ, ಜಾಸ್ತಿ ತಗೊಳ್ಳೋದಿಲ್ಲ, ಆಯ್ತಾ? ಎನಿ ಗೌರ್ಮೆಂಟ್ ವಿಲ್ ಹ್ಯಾವ್ ಹನಿಮೂನ್ ಪೀರಿಯಡ್. ಈ ಹನಿಮೂನ್ ಪೀರಿಯಡ್ ಅಲ್ಲೇ ಇವ್ರ ಸಂಸಾರ ಮುರಿದು ಬೆದ್ದೋಗಿ 4 ಸಲ ಡಿವೋರ್ಸ್ ಆಗೋಗಿದೆ ಅವ್ರ ಗೌರ್ಮೆಂಟ್. ನನಗೆ ಅದು ದುರಂತ ಅಂತ ಅನಿಸ್ತಾ ಇರೋದು. ನನಗೆ ಇವತ್ತು ಇವ್ರು 40% ಮಾಡ್ತಿದ್ದಾರೆ ಆರೋಪ ಅಂತಂದ್ರೆ ನನಗೆ ಕೆಂಪಣ್ಣನವ್ರ ಮೇಲೆ ನೋವಾಗ್ತಾ ಇಲ್ಲ, ಕೆಂಪಣ್ಣನವ್ರ ಮೇಲೆ ಸಿಟ್ಟು ಬರ್ತಿಲ್ಲ ನನಗೆ ಇವತ್ತು. ಇದೇ ಕೆಂಪಣ್ಣನವ್ರನ್ನ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಳಿದಾಗ ಕಾಂಗ್ರೆಸ್ನವ್ರು ಇದ್ದಾರೆ ಅಂತ ಹೇಳಿದ್ರು.
ಬಟ್ ಯಾರು ಅಂತ ಹೆಸರು ಬಿಟ್ಕೊಟ್ಟಿರ್ಲಿಲ್ಲ ಅಷ್ಟೇ. ಓಕೆ. ಇವಾಗ ಇದೇ ಕೆಂಪಣ್ಣವರು ಕಾಂಗ್ರೆಸ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಈ ಗೌರ್ಮೆಂಟು ಹುಟ್ಟೆ ನೆಟ್ಟಿಗಿಲ್ಲ ಆಯ್ತು. ಓಕೆ. ನಾನು ನಿಮಗೆ ಬಹಳ ಸಲ ಹೇಳ್ತಾ ಇದ್ದೀನಿ ಇದನ್ನು. 2023 ಸರ್ಕಾರ ಬಂತು, ಬಣಜಗಳ ಶುರುವಾಯಿತು, ಡೆಲ್ಲಿಗೆ ಹೋಗಿ 15 ದಿನ ಕಚ್ಚಾಡ್ಕೊಂಬಂದ್ರು, ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನ ಆಯಿತು ಒಂದು, ಹೌದಾ? ಅದಾದ್ಮೇಲೆ ಏನೇನಾಯ್ತು ಈ ಗೌರ್ಮೆಂಟ್ನಲ್ಲಿ? ಪತ್ರ ವ್ಯವಹಾರ, ಟ್ರಾನ್ಸ್ಫರ್ ದಂಧೆ, ಕಮಿಷನ್ ದಂಧೆ, ಅಲೋ ಅಪ್ಪ ದಂಧೆ, ಕುಕ್ಕರ್ ದಂಧೆ, ಇಸ್ತ್ರಿ ಪೆಟ್ಟಿಗೆ ದಂಧೆ, ಏನೇನು ದಂಧೆಗಳಾಯ್ತು ರೀ. ಆಚೆ ಬಂತೋ ಆಚೆ ಬರಲಿಲ್ವೋ ಅದೆಲ್ಲ ಪರ್ಸೆಪ್ಷನ್ ಅಲ್ವೋ ಗೊತ್ತಿಲ್ಲ. ಬಟ್ ಎನಿ ಗೌರ್ಮೆಂಟ್, ನೀವು ಇನ್ನೊಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದು ಯಾಕೆ? ಈಗ ನಾನು ನಿಮ್ಮ ಮೇಲೆ ಹೋರಾಟ ಮಾಡ್ಕೊಂಡು ಬರ್ತೀನಿ, ಏನಂತ? ಅಭಿಷೇಕ್ ರಾಮಪ್ಪ ಸರಿಗಿಲ್ಲ, ಅಭಿಷೇಕ್ ರಾಮಪ್ಪ ದುಡ್ಡು ತಿಂತಾರೆ, ಅಭಿಷೇಕ್ ರಾಮಪ್ಪ ಹಂಗ್ ಮಾಡಿದ್ರು, ಅಭಿಷೇಕ್ ರಾಮಪ್ಪ ಹೀಗೆ ಮಾಡಿದ್ರು, ನನಗೆ ಅಧಿಕಾರ ಕೊಡಿ, ನಾನಿದ್ದೀನಿ, ನಾನು ನಿಮ್ಮ ವಿರುದ್ಧ ಪೇ CM ಮಾಡ್ತೀನಿ, ನಾನು ನಿಮ್ಮ ವಿರುದ್ಧ ಪೇ ಅಭಿಷೇಕ್ ಮಾಡ್ತೀನಿ, ನಾನು ನಿಮ್ಮ ವಿರುದ್ಧ ಪೇ AR ಮಾಡ್ತೀನಿ, ಏನೇನೋ ಮಾಡ್ತೀನಿ ನಿಮ್ಮ ವಿರುದ್ಧ. ಆಯ್ತಾ? ಒಂದು ನಿಮಿಷ, ನಾನು ನಿಮ್ಮ ವಿರುದ್ಧ ಏನೇನೋ ಮಾಡ್ತೀನಿ, 40 ಮಾಡ್ತೀನಿ, 50 ಮಾಡ್ತೀನಿ, 90 ಮಾಡ್ತೀನಿ ನಿಮ್ಮ ವಿರುದ್ಧ. ಅಲ್ಲಿರೋ 100 ಜನ ನನ್ನ ನಂಬ್ತಾರೆ, ಹೌದಲ್ಲ ಅಭಿಷೇಕ್ ಸರಿಗಿಲ್ಲ ಅಂತಾರೆ. ಬಿಜೆಪಿ ಸರ್ಕಾರ ನೆಟ್ಟಿಗಿತ್ತು ಅಂತ ನಾನು ಹೇಳ್ತಾ ಇಲ್ಲ, ಅವರು ಪರಮ ಭ್ರಷ್ಟರೇ ಬಿಜೆಪಿ ಅವರು ಇದ್ದವರು. ಆಯ್ತಾ? ನಾನೇನು ಅವ್ರನ್ನೇನು ಸಮರ್ಥನೆ ಮಾಡ್ಕೊತಾ ಇಲ್ಲ. ಆಯ್ತಾ? ಅಭಿಷೇಕು ಸರಿಗಿಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲಿರೋರು ಜನ ಸರಿಗಿಲ್ವಂತೆ ಅಭಿಷೇಕು, ಈ ಚಂದನ್ಗೆ ಏನಾದ್ರು ಓಟ್ ಹಾಕ್ಬಿಟ್ಟು ಗೆಲ್ಸ್ಬಿಟ್ರೆ ನಮ್ಮ ಬದುಕು ಸುಭಿಕ್ಷವಾಗ್ಬಿಡ್ತದೆ ಅಂತ ನನ್ಗೆ ಓಟ್ ಹಾಕ್ತಾರೆ. ನನಗೆ ಓಟ್ ಹಾಕಿಸಿದ್ಮೇಲೆ ನೆಟ್ಟಿಗಿರ್ಬೇಕಲ್ವಾ, ಒಂದು 6 ತಿಂಗಳಾದರೂ ಸೀಟಲ್ಲಿ ಬಂದು ಕೂತ್ಕೊಂಡು ನಾನು. ಹೌದು ತಾನೇ? ಅಟ್ಲೀಸ್ಟ್ ಒಂದು 6 ತಿಂಗಳು, 6 ತಿಂಗಳ ಮೇಲೆ ಒಂದು ಆರೋಪ ಬರ್ದಂಗೆ ಇರ್ಬೇಕಲ್ವಾ ನಾನು. 6 ತಿಂಗಳು ರೀ ಮಿನಿಮಮ್. ಫಸ್ಟ್ ಡೇನೇ ಆರೋಪ. ಇದನ್ನಿ ಪರ್ಸೆಪ್ಷನ್ ಅನ್ನಿ, ಸುಳ್ಳನ್ನಿ, ಕುತಂತ್ರ ಅನ್ನಿ, ತಂತ್ರ ಅನ್ನಿ, ಮಂತ್ರ ಅನ್ನಿ, ಅತಂತ್ರ ಅನ್ನಿ, ಇನ್ನೊಂದನ್ನಿ, ಏನು ಬೇಕಾದರೂ ಹೇಳ್ಕೊಳ್ಳಿ. ಇದೇ ಕೆಂಪಣ್ಣನ ವಿರುದ್ಧ ಇವರು ವಿಚಾರಗಳನ್ನು ತಗೊಂಡು ಬಂದು ಬಿಜೆಪಿ ವಿರುದ್ಧ ಹರಿಹಾಯ್ದಿತ್ತಾನೆ. ಐ ಆಮ್ ನಾಟ್ ಇನ್ ಟು ಬಿಜೆಪಿ, ಐ ಡೋಂಟ್ ಬಿಲಾಂಗ್ ಟು ಬಿಜೆಪಿ. ಬಟ್ ಇದೇ ಕೆಂಪಣ್ಣ ಬಿಜೆಪಿ ವಿರುದ್ಧ ಮಾತಾಡಿದ್ದನ್ನು ಪ್ರತ್ಯಸ್ತ್ರವಾಗಿಸಿಕೊಂಡು ಇಡೀ ದೊಡ್ಡ ನರೇಟಿವ್ ಸೃಷ್ಟಿ ಮಾಡಿಕೊಂಡು 135-130 ಸೀಟ್ ತಗೊಂಡ್ಬಂದಿದ್ದು ಕಾಂಗ್ರೆಸ್ ತಾನೆ? ಹೌದು ಅಲ್ವಾ? ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಇವಾಗ 40% ಅಂತ ಇದಾರಲ್ಲಪ್ಪ, ಇದೇ ಕೆಂಪಣ್ಣ ಬಾಯಿಗೆ ಏನು ಹಾಕೊಂಡು ಕೂತ್ಕೊಂಡಿದ್ದಾರೆ? ಪ್ಲಾಸ್ಟ್ರು. ಯಾವ ಕಂಪ್ನಿ ಪ್ಲಾಸ್ಟ್ರು ಬಿಜೆಪಿ ಹಾಕೊಂಡು ಕೂತ್ಕೊಂಡಿರೋದು? ಏನು ಕೆಂಪಣ್ಣವ್ರೆ ನಮ್ಮ ವಿರುದ್ಧನೂ ಮಾಡಿದ್ರಿ, ಇವ್ರ ವಿರುದ್ಧನೂ ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಕೇಳಕ್ಕೆ ಒಬ್ಬರು ಬಿಜೆಪಿ ಅವರಿಗೆ ಇವತ್ತಾಗಲ್ವಾ? ಇದನ್ನೊಂದು ದೊಡ್ಡ ಹೋರಾಟ ಮಾಡೋಕ್ಕಾಗಲ್ವಾ ಬಿಜೆಪಿಗೆ ಇವತ್ತು? ಆಗ ಸೈಲೆಂಟ್ ಆಗಿದ್ದಕ್ಕೆ ಬಿಜೆಪಿಗೆ ಅಷ್ಟು ಹೊಡ್ತಾ ಬಿದ್ದಿದೆ. ರಸ್ತೆಗಳೇಕಾಗಲ್ವಾ ಇವಾಗ? ಬೀದಿಗಳೇಕಾಗಲ್ವಾ ಬಿಜೆಪಿಗೆ? ನಮ್ಮ ವಿರುದ್ಧನೂ ಮಾಡಿದ್ರು, ನಿಮ್ಮ ವಿರುದ್ಧನೂ ಮಾಡಿದ್ರು ಅಂದ್ರೆ ನಾನು 40 ನೀನ್ 40 ಯಾರು 90 ಅನ್ನೋದ್ರಲ್ಲಿ ಇದೆ ಇವಾಗ ಚರ್ಚೆ. ಅಲ್ಲ, ಈಗ ಇಬ್ರು ಎಕ್ಸ್ಪೋಸ್ ಆಗ್ಬಿಟ್ರೆ ಅಂತ ಭಯ ಇರ್ಬೋದೇನೋ ಸರ್? ಇಬ್ರು ಅದಕ್ಕೆ ಹೋರಾಟ ಮಾಡ್ತಿಲ್ವಾ? ಇಬ್ರು ಅದೇನೆ. ಅದಕ್ಕೆ ಅವರು ದೊಡ್ಡ ಅಡ್ಡೆಸಿವ್, ಯಾವುದೋ ಒಂದು ದೊಡ್ಡ ಕಂಪನಿ ಇದ್ದು ಅಡ್ಡೆಸಿವ್ ಬೇರೆ ಒಂದು ದೇಶದಿಂದ ತರಿಸ್ಬಿಟ್ಟು ಬಿಜೆಪಿ ಅವರು ಈ ಮೇಲೆ ಕೆಳಗೆ ಇಲ್ಲಿ ಎಲ್ಲ ಕಡೆ ಫುಲ್ಲು ಮುಖಾನು ಕಾಣಿಸ್ದಂಗೆ ಪ್ಲಾಸ್ಟರ್ ಹಾಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಅಂತಂದಿದ್ರೆ they should have had a rebuttal for this. ಇರ್ಬೇಕಾಗಿತ್ತು ಇದಕ್ಕೆ ಒಂದು ಹೋರಾಟ. ನಮ್ಮ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದ್ರೆ ನಿಮ್ ಸರ್ಕಾರ ಏನ್ ಬಹಳ ಇದಾ ಅಂತ ಹೇಳ್ಬೇಕಾಗಿತ್ತು. ನಿಮ್ ಸರ್ಕಾರ ಏನ್ ಇದಾ ಅಂತ ಹೇಳ್ಕೊಂಡ್ ಬಂದ್ರೆ ಬಪ್ಪ ತೆಗಿತೀನಿ ನಿಂದು ಅಂತಾರೆ. ಅದೇ ಪ್ರಾಬ್ಲಮ್ ಸರ್. ಅಷ್ಟೇ. ಅದಕ್ಕೆ ಹೇಳೋದು, ನಾವು ನೀವು ಹಿಂಗ್ ನೋಡ್ಕೊಂಡು ಹಿಂಗ್ ನೋಡ್ತಾ ಇದೀವಿ ಅಷ್ಟೇ. ಹಿಂಗೆ ನೋಡಿ ಇನ್ನೂ ಚೆನ್ನಾಗಿರ್ತದೆ ಆಟಗಳು ನೋಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.